Hi dear students, welcome back once again to our online class. Last poem. So I think you already know about what is that poem. But anyway, so before directly getting into the poem, I will show you one video. You can watch that video and later you can tell the speciality of that video. Okay? Dear Mom, thank you. From that very first moment, you showed me love. Amazing love. You were my first friend, my first hug, my first kiss, and my first true love. Thank you. Okay, yes students, I hope you have understood upon which topic we are going to discuss. ಆ ವಿಡಿಯೋ ನೋಡಿಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊತೀನಿ. ನಾವಿವತ್ತು ಡಿಸ್ಕಷನ್ ಮಾಡೋಕ್ಕೆ ಹೋಗೋಂಥ ಟಾಪಿಕ್ ಯಾವುದ್ರ ಬಗ್ಗೆ ಇರುತ್ತೆ ಅಂತೇಳಿ. ಎಸ್, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಮದರ್, ತಾಯಿಯ ಬಗ್ಗೆ, ತಾಯಿಯ ಪ್ರೀತಿಯ ಬಗ್ಗೆ. ಆದರೆ ತಾಯಿ ಅಷ್ಟೊಂದು ಇಷ್ಟಪಟ್ಟು ಸ್ಪೆಷಲಿ ಗಂಡು ಮಕ್ಕಳನ್ನ ಬೆಳೆಸಿರ್ತಾಳೆ. ಬಟ್ ಗಂಡು ಮಕ್ಳಿಗೆ ರಿಯಾಕ್ಷನ್ ಹೆಂಗಿರುತ್ತೆ, ಅವ್ರ ಕಾಂಪೆನ್ಸೇಷನ್ ಹೆಂಗಿರುತ್ತೆ, ತಾಯಿ ಬಗ್ಗೆ ಯಾವ ರೀತಿ, ಒಂದು ಹೆಣ್ಣಿನ ಬಗ್ಗೆ ಯಾವ ರೀತಿ ನೋಡ್ತಾರೆ, ಸಮಾಜದಲ್ಲಿರುವಂಥ ಸೊಸೈಟಿನಲ್ಲಿರುವಂಥ ವಿಮೆನ್ಗೆ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿದ್ದಾರೆ. ವಿಮೆನ್ ಹ್ಯಾಸ್ ಗಿವನ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಸ್ ಎ ಮದರ್ ಶಿ ಹ್ಯಾಸ್ ಗಿವನ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಟು ಬಾಯ್ಸ್. ಬಟ್ ವಾಟ್ ದ ಬಾಯ್ಸ್ ಹ್ಯಾವ್ ಗಿವನ್ ಇನ್ ರಿಟರ್ನ್ ಟು ದ ಕಾಂಪೆನ್ಸೇಷನ್ ಆಫ್ ಮದರ್. Yes, let's discuss about that in this poem. Here, poet is there, named by John Masefield. I will take here. So, okay, here, poet name John Masefield. He has written about his mother, how he looks at her and how he looks at entire women's society. Entire women's society ಕಡೆ ಯಾವ ರೀತಿ ಅವ್ನು ನೋಡ್ತಾನೆ, ಅವನ ಬಗ್ಗೆ ಅವನಿಗೆ ಅಸಹ್ಯ ಆಗುತ್ತೆ. ನನ್ನ ತಾಯಿ ಎಷ್ಟು ಆಸೆ ಇಟ್ಟು ನನ್ನನ್ನು ಬೆಳೆಸಿದ್ಲು, ಆದರೆ ನಾನು ನೋಡಿದ್ರೆ ಈ ರೀತಿ ಬೆಳೀತಾ ಇದ್ದೀನಲ್ಲ, ಹೀಗೆ. ಸೊ ಅದನ್ನು ಒಂದು ಪೊಯೆಟಿಕ್ ವೇನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾನೆ. ಇಫ್ ಯು ವಾಂಟ್ ಟು ಲುಕ್ ಅಟ್ ಅಬೌಟ್ ದ ಪೊಯೆಟ್ ಬಗ್ಗೆ ನೋಡಬೇಕಂದ್ರೆ, ಸೊ ಎಸ್ ನೋಡಿ, ಜಾನ್ ಎಡ್ವರ್ಡ್ ಮೇಸ್ಫೀಲ್ಡ್, ಫುಲ್ ನೇಮ್ ಆಫ್ ದ ಪೊಯೆಟ್. ಸೊ ಫುಲ್ ನೇಮ್ ಆಫ್ ದ ಪೊಯೆಟ್ ಜಾನ್ ಎಡ್ವರ್ಡ್ ಮೇಸ್ಫೀಲ್ಡ್. ಸೊ ಈ ರೀತಿ ಇದೆ. He was born in 1878 and up to 1967 he was there, and he is from basically England poet. Okay, English poet, or he belongs to England, and he became a poet laureate ಅಂತಂದರೆ ಅರಮನೆಯಲ್ಲಿ ರೆಕಗ್ನಿಷನ್ ಸಿಗುತ್ತೆ, ರಾಜನಿಂದ ಅಥವಾ ರಾಣಿಯಿಂದ ರೆಕಗ್ನಿಷನ್ ಸಿಗುತ್ತೆ, ಅವರನ್ನು ನಾವು ಪೊಯೆಟ್ ಲಾರಿಯೇಟ್ ಅಂತೇಳಿ ಕರಿತೀವಿ. ಆ್ಯಂಡ್ ಅವರಿಗೆಲ್ಲ ಎಷ್ಟೊಂದು ಅವಾರ್ಡ್ಗಳೆಲ್ಲ ಬಂದಿರ್ತದೆ. ಸೊ ಹಾಗೆ ನೆಕ್ಸ್ಟು ಅವರು ಹಲವಾರು ಚಿಲ್ಡ್ರನ್ ರಿಲೇಟೆಡ್ ಆಗಿರುವಂಥ ನಾವೆಲ್ನೆಲ್ಲ ಬರೆದಿದ್ದಾರೆ. ಒಂದು ಎಕ್ಸಾಂಪಲ್ ದ ಮಿಡ್ ನೈಟ್ ಫೋಕ್. ಎಸ್, ಈ ರೀತಿದೆ ನೋಡಿ. ನೆಕ್ಸ್ಟು ದ ಬಾಕ್ಸ್ ಆಫ್ ಡಿಲೈಟ್ಸ್. ಈ ರೀತಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಪೊಯೆಟ್ ಬಗ್ಗೆ ಅವರ ಬುಕ್ಸ್ಗಳು ಇದು ಆ ರೀತಿ ಏನು ಕೇಳಲ್ಲ, ಕನ್ನಡದಲ್ಲಿ ಕೇಳ್ತಾರೆ. ಬಟ್ ಜಸ್ಟ್ ಪೊಯೆಟ್ ನೇಮ್ನ ತಿಳ್ಕೊಟ್ಟಿರಿ ಅದು. ಹಾಗೆಯೇ ಮೇಸ್ಫೀಲ್ಡ್ ವಾಸ್ ಬಾರ್ನ್ in Hertfordshire to Caroline and George Masefield. ತಂದೆ ತಾಯಿ ಹೆಸರು ನೋಡಿ, ಕ್ಯಾರೋಲಿನ್ ತಾಯಿ, ತಂದೆ ಹೆಸರು
ಜಾರ್ಜ್ ಮೇಸ್ಫೀಲ್ಡ್ ಅಂತೇಳಿ. ಆ ಸಾಲಿಸಿಟರ್, ತಂದೆ ಒಬ್ಬರು ಸಾಲಿಸಿಟರ್, ಲಾಯರ್ ರೀತಿ ಆಗಿರ್ತಾರೆ. ಈಸ್ ಮದರ್ ಡೈಡ್ ಗಿವಿಂಗ್ ಬರ್ತ್ ಟು ಈಸ್ ಸಿಸ್ಟರ್. ಇವನ ಸಿಸ್ಟರ್ಗೆ ಬರ್ತ್ ಕೊಡುವಂಥ ಟೈಮ್ನಲ್ಲಿ ತೀರೋಗ್ಬಿಡ್ತಾರೆ ತಾಯಿ. ವೆನ್ ಮೇಸ್ಫೀಲ್ಡ್ ವಾಸ್ ಓನ್ಲಿ 6, ಇವನು 6 ವರ್ಷದವನಾಗಿರ್ತಾನೆ. ಆವಾಗ ತಂಗಿ ಹುಟ್ಟುತ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ತಾಯಿನೇ ತೀರೋಗ್ಬಿಡ್ತಾರೆ. ಆ್ಯಂಡ್ ಹೀ ವೆಂಟ್ ಟು ಲೀವ್ ವಿತ್ ಈಸ್ ಆಂಟ್. ಕೊನೆಯದಾಗಿ ಅವನು ಆಂಟಿ, ಅವರ ಚಿಕ್ಕಮ್ಮ ದೊಡ್ಡಮ್ಮ ಇರ್ತಾರಲ್ಲ ಅವ್ರ ಜೊತೆ ಬದುಕ್ತಾನೆ. ಈಸ್ ಫಾದರ್ ಡೈಡ್ ಸೂನ್ ಆಫ್ಟರ್ ಫಾಲೋಯಿಂಗ್ ಎ ಮೆಂಟಲ್ ಬ್ರೇಕ್ ಡೌನ್. ಇವರ ತಾಯಿ ತಿರೋದ್ಮೇಲೆ ತಂದೆ ಕೂಡ ಆ ಮೆಂಟಲ್ ಬ್ರೇಕ್ ಡೌನಿಂದ, ಅಂತಂದರೆ ಮೆಂಟಲಿ ಅಪ್ಸೆಟ್ ಆಗಿ ಅವರು ಕೂಡ ತಿರೋಗ್ಬಿಡ್ತಾರೆ. ಹೀಗೆ ಸೊ ಇಂಥ ಪರಿಸ್ಥಿತಿನಲ್ಲಿ ಜಾನ್ ಮೇಸ್ಫೀಲ್ಡ್ ನಮ್ಮ ಪೋಯೆಟ್ ಇರ್ತಾರೆ. ಸೊ ಒಟ್ಟಾರೆಗೆ ಅವ್ರಿಗೆ ಒಂದು ಏನು ಗಮನಿಸಿದ್ದಾರೆ ಅಂತಂದರೆ, ಒಂದು ಮಗುವಿಗೆ ಜನ್ಮ ಕೊಡುವಾಗ ತಾಯಿ ಯಾವ ರೀತಿ ಕಷ್ಟಪಡ್ತಾಳೆ. ಸಮ್ಟೈಮ್ಸ್ ದ ಚೈಲ್ಡ್ ಮೇ ಡೈ ಆರ್ ಸಮ್ಟೈಮ್ಸ್ ಈವನ್ ಮದರ್ ಮೇ ಡೈ. ತಾಯಿ ಬೇಕಾದರೆ ಸಾಯುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ಕಷ್ಟ ಇಲ್ಲದ ಪರಿಸ್ಥಿತಿಯೆಲ್ಲ ಇವನು ಗಮನಿಸಿದ್ದಾನೆ. ಸೊ ಈ ರೀತಿಯಲ್ಲಿ ಕಷ್ಟದ ಪರಿಸ್ಥಿತಿಯೆಲ್ಲ ಇವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಸೊ ಈ ಪೋಯನ್ನ ಬರೆದಿದ್ದಾನೆ. ಸೊ ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ರಿಟನ್ ಅಬೌಟ್ ಹಿಸ್ ಮದರ್. ತಾಯಿ ಬಗ್ಗೆ, ಒಂದು ಹೆಣ್ಣು ಸಂಕುಲದ ಬಗ್ಗೆ ಏನಂತ ಬರೆದಿದ್ದಾನೆ. ಸೊ ಓಕೆ, ಲೆಟ್ಸ್ ಬಿಗಿನ್ ದ ಪೋಯಮ್. ಇನ್ ದ ಡಾರ್ಕ್ ಊಂಬ್ ವೇರ್ ಐ ಬಿಗ್ಯಾನ್. ನೋಡಿ, ಐ ಅಂದರೆ ಇಲ್ಲಿ ಪೋಯೆಟ್. ನನ್ನ ಲೈಫ್ ಎಲ್ಲಿ ಬಿಗ್ಯಾನ್, ಪ್ರಾರಂಭ ಆಯಿತು ಅಂತಂದರೆ ಇನ್ ದ ಡಾರ್ಕ್ ಊಂಬ್, ಆ ಕತ್ತಲೆ ಇರುವಂಥ ಆ ತಾಯಿಯ ಗರ್ಭದಲ್ಲಿ. ಸಿ ಲೈಕ್ ದಿಸ್ ಡಾರ್ಕ್ ಊಂಬ್. ನೆಕ್ಸ್ಟು, ಮೈ ಮದರ್ಸ್ ಲೈಫ್ ಮೇಡ್ ಮೀ ಎ ಮ್ಯಾನ್. ನಾನಿವತ್ತು ಈ ರೀತಿ ಬದುಕಿದ್ದೇನೆ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣ ಯಾರಂದರೆ ನನ್ನ ತಾಯಿಯ ಜೀವ. ಆ ತಾಯಿ ಅವಳ ಒಂದು ಜೀವದ ಶಕ್ತಿಯನ್ನು ಕೊಟ್ಟು ನನಗೂ ಒಂದು ಜೀವವನ್ನು ನೀಡಿದ್ಲು, ನನಗೊಂದು ಜನ್ಮವನ್ನು ನೀಡಿದ್ಲು. ಸೊ ಮೈ ಮದರ್ಸ್ ಲೈಫ್ ಮೇಡ್ ಮೀ ಎ ಮ್ಯಾನ್. ಸೊ ಇಲ್ಲಿ ಒಂದು ಕ್ಲೂ ಕೂಡ ಕೊಡ್ತಾಯಿದೆ. ನಾನಿವತ್ತು ಬದುಕಿದ್ದೇನೆಂದರೆ ಅವಳ ಲೈಫ್ನ ಎನರ್ಜಿನ ನಾನು ಹೀರಿ ನಾನು ಬದುಕುಳಿದಿದ್ದೀನಿ ಹಂಗೆ. ಸೊ ಥ್ರೂ ಆಲ್ ದ ಮಂತ್ಸ್ ಆಫ್ ಹ್ಯೂಮನ್ ಬರ್ತ್ ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್. ಓಕೆ, ಆಲ್ ದ ಮಂತ್ಸ್ ಆಫ್ ಹ್ಯೂಮನ್ ಬರ್ತ್ ಎಷ್ಟು ಮಂತ್ ಇರುತ್ತೆ? ಯೂಶ್ವಲಿ 9 months. ಕೆಲವೊಮ್ಮೆ 7 monthsಗೆಲ್ಲ ಮಕ್ಕಳು ಹುಟ್ಟಿದ್ದಾರೆ, ಬಟ್ ಎನಿವೆ ಯೂಶ್ವಲಿ 9 months. ಅದು ಏನು ಬ್ಯೂಟಿಫುಲ್ ಡೇಸ್ ಆ ತಾಯಿಗೆ? ನೋ, ಇಟ್ಸ್ ಎ ರೆಚಿಡ್ ಡೇಸ್. ತುಂಬ ಪೈನ್ಫುಲ್ ಆಗಿರುವಂಥ ದಿನಗಳು. ಸೊ ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್. ಅವಳು ಯಾವ ರೀತಿ ಇದ್ಲೋ ಆ ರೀತಿ ಅವಳ ಕಾಮನ್ ಬ್ಯೂಟಿ. ಅವಳು ವೈಟ್ಗಿದ್ಲಂದರೆ ನಾನು ವೈಟ್ಗೆ, ನೆಕ್ಸ್ಟ್ ಅವಳು ಕಪ್ಪಗಿದ್ಲಂದರೆ ನಾನು ಕಪ್ಪು ಕೊಡ್ತೀನಿ. ಅವಳ ಕಣ್ಣು ಯಾವ ರೀತಿ ಇರ್ತದೋ ಆ ರೀತಿ ನನಗೆ, ಹೀಗೆ. ಸೊ ಆ ಕಾಮನ್ ಬ್ಯೂಟಿ ಅನ್ನೋದು ಇಲ್ಲಿ ಬ್ಯೂಟಿ ಅಂತಂದಾಗ ಅಂಡರ್ಲೈನ್ ಮಾಡಿ. 4th ಲೈನಲ್ಲಿ ಬ್ಯೂಟಿ ಅಂತಂದಾಗ, 4th ಲೈನಲ್ಲಿ ಬ್ಯೂಟಿ ಅಂತಂದರೆ ಅದು ಫಿಸಿಕಲ್ ಬ್ಯೂಟಿ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಓಕೆ, ಸೊ ಅವಳ ಫಿಸಿಕಲ್ ಬ್ಯೂಟಿ ರೀತಿ ನನಗೂ ಕೂಡ ಬಂತು. ಫೆಡ್ ಮೈ ಕಾಮನ್ ಅರ್ತ್. ಕಾಮನ್ ಅರ್ತ್ ಅಂತಂದರೆ ಇಲ್ಲಿ ಈ ಅರ್ತ್ನಿಂದ ಸಿಗುವಂತಹ ಕ್ರಾಪ್, ಏನು ಫುಡ್ ಇದೆಯಲ್ಲ ಅದನ್ನೆಲ್ಲ ತಿಂದು ನಾನು ಬದುಕ್ತೀನಿ. ಹೀಗಾಗಿ ನನ್ನ ಈ ಕಾಮನ್ ಅರ್ತ್ನ ಬ್ಯೂಟಿ ಏನಿದೆಯೋ ಅದು ಅವಳಿಂದ ಬಂದಿದ್ದು ಅನ್ನೋ ರೀತಿಯಲ್ಲಿ. ಐ ಕ್ಯಾನಾಟ್ ಸಿ ನಾರ್ ಬ್ರೀತ್ ನಾರ್ ಸ್ಟಿಯರ್ ಬಟ್ ಥ್ರೂ ದ ಡೆತ್ ಆಫ್ ಸಮ್ ಆಫ್ ಹರ್. ನಾನಿವತ್ತು ನೋಡ್ತಾ ಇದ್ದೀನಿ ಅಂತಂದರೆ, ನಾನಿವತ್ತು ಬ್ರೀತ್ ಮಾಡ್ತೀನಿ ಅಂತಂದರೆ, ನಾಟ್ ಸ್ಟಿರ್ ಅಂತಂದರೆ ಆ್ಯಕ್ಷನ್ ಏನಾದರೂ ಮಾಡ್ತೀನಿ ಅಂದರೆ ಬಿಕಾಸ್ ಆಫ್ ಡೆತ್ ಆಫ್ ಸಮ್ ಆಫ್ ಹರ್. ಅವಳ ಲೈಫ್ನ ಶಕ್ತಿನ ನಾನು ಹೀರಿ ನಾನಿವತ್ತು ಈ ರೀತಿ ಇದ್ದೀನಿ, ನೋಡ್ತೀನಿ ಈ ರೀತಿ. ಒಂದು ವೇಳೆ ಅವಳು ಈ ರೀತಿ ಅವಳ ಶಕ್ತಿನ ನನಗೆ ಕೊಡಲಿಲ್ಲ ಅಂತಂದರೆ, ಸೊ ಐ ಕೆನಾಟ್ ಸಿ, ನಾನು ನೋಡೋಕ್ಕಾಗ್ತಿರಲಿಲ್ಲ, ಐ ಕೆನಾಟ್ ಬ್ರೀತ್, ನಾನು ಉಸಿರಾಡೋಕ್ಕಾಗ್ತಿರಲಿಲ್ಲ, ನಾಟ್ ಸ್ಟಿಲ್, ಯಾವುದೇ ಆ್ಯಕ್ಷನ್ ಕೂಡ ಮಾಡೋಕ್ಕಾಗ್ತಿರಲಿಲ್ಲ, ಹೀಗೆ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ನೋಡಿ ಒಂದು ಸ್ಪೆಷಾಲಿಟಿ ನೀವೇನು ಗಮನಿಸ್ಬೇಕಂತಂದರೆ, ಇಲ್ಲೆಲ್ಲ ಫಸ್ಟೆಲ್ಲ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದ್ದಾನೆ. ಐ ಬಿಗ್ಯಾನ್ ಪಾಸ್ಟ್ ಟೆನ್ಸ್, ಬಿಗ್ಯಾನ್ ಹಂಗೆ. ಸೊ ಬಿಗ್ಯಾನ್ ಪಾಸ್ಟ್ ಟೆನ್ಸ್. ನೆಕ್ಸ್ಟು ಮೈ ಮದರ್ಸ್ ಲೈಫ್ ಮೇಡ್, ಇಲ್ಲಿ ಮೇಡ್ ಅಂತಂದರೆ ಪಾಸ್ಟ್ ಟೆನ್ಸ್. ಥ್ರೂ ಆಲ್ ದ ಮಂತ್ಸ್ ಆಫ್ ಹ್ಯೂಮನ್ ಬರ್ತ್ ಹರ್ ಬ್ಯೂಟಿ ಫೆಡ್ ಪಾಸ್ಟ್ ಟೆನ್ಸ್. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿ ಲಾಸ್ಟ್ ಈ ಲೈನ್ಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿದ್ದಾನೆ. ಐ ಕ್ಯಾನಾಟ್ ಸಿ, ನಾನು ನೋಡೋಕ್ಕಾಗಲ್ಲ, ಈ ರೀತಿ. ಪ್ರೆಸೆಂಟ್ ಟೆನ್ಸ್ ಯಾಕೆ ಯೂಸ್ ಮಾಡಿದ್ದಾನೆ ಅಂದರೆ ಇವಾಗ ಎಕ್ಸಿಸ್ಟೆನ್ಸ್ ಇದ್ದಾನೆ, ಇವಾಗ ಇವನು ಬದುಕಿದ್ದಾನಂದರೆ ಅದಕ್ಕೆ ಕಾರಣ ಆ ಪಾಸ್ಟಲ್ಲಿ ಅವನ ತಾಯಿ, ಹಾಗೆ ಅದನ್ನು ತೋರ್ಸೋಕ್ಕೋಸ್ಕರ ಈ ರೀತಿ ಚೇಂಜಸ್ ಮಾಡಿ ಇಟ್ಟಿದ್ದಾನೆ. ಪೋಯಮ್ಸ್ಗಳನ್ನ ನೀವು ಡೀಪಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್, ಡೌನ್ ಇನ್ ದ ಡಾರ್ಕ್ನೆಸ್ ಆಫ್ ದ ಗ್ರೇವ್ ಶಿ ಕ್ಯಾನಾಟ್ ಸಿ ದ ಲೈಫ್ ಶಿ ಗೇವ್. ಓಕೆ, ಇವಾಗ ಅವಳು ಎಲ್ಲಿದ್ದಾಳೆ ಅಂತಂದರೆ
ಓಕೆ, ಸೊ ಈ ಇಮೇಜ್ ಏನಂತಂದರೆ ಹೇಗೆ ರೂಪ ಬದಲಾಗುತ್ತೆ ನೋಡಿ. ಒಂದು ಹೆಣ್ಣು ನೋಡಿ, ಸಣ್ಣ ಹುಡುಗಿ ಇರ್ತಾಳೆ, ಮ್ಯಾರೇಜ್ ಆಗ್ತಾಳೆ, ಅಜ್ಜಿ ಆಗ್ತಾಳೆ, ಹೀಗೆ. ಸೊ ಆಲ್ಮೋಸ್ಟ್ ಒಂದಿಲ್ಲ ಒಂದ್ರ ಡಿಪೆಂಡೆನ್ಸ್ ಮೇಲೆ ಅವಳ ಲೈಫ್ ಕಳೆದೋಗ್ಬಿಡ್ತದೆ. ಹಸ್ಬೆಂಡ್ ನೋಡ್ಕೊಳ್ಳೋದ್ರಲ್ಲಿ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ, ಹೀಗೆ ಮುದುಕಿಯಾಗಿ ಮುಗಿದೋಗ್ಬಿಡ್ತಾರೆ ಹಾಗೆ. ಸೊ ಅದಕ್ಕೆ ಆ ಇಮೇಜ್ ಕೊಟ್ಟಿದ್ದೆ ಈ ಸ್ಟ್ಯಾನ್ಜಾಗಳು ರಿಲೇಟೆಡ್. ಸೊ ನಾವು ವೇಶ್ ಈಸ್ ಅಂತಂದರೆ ಡೌನ್ ಇನ್ ದ ಗ್ರೇವ್, ಆ ಗೋರಿ ಅಂತ ಏನು ಹೇಳ್ತೀವೋ ಅಲ್ಲಿದ್ದಾಳೆ ಈಗ. ಸೊ ಸ್ಮಶಾನದಲ್ಲಿರೋ ಗೋರಿ ಹಾಗೆ. ಶಿ ಕೆನಾಟ್ ಸಿ ದ ಲೈಫ್ ಶಿ ಗೇವ್, ಅವಳು ಕೊಟ್ಟಿದ್ದಂಥ ಈ ಲೈಫ್ನ ಅವಳೇ ಇವಾಗ ನೋಡೋಕ್ಕಾಗಲ್ಲ, ಯಾಕೆಂದರೆ ಶಿ ಇಸ್ ಡೈಡ್, ಅವ್ಳು ಸತ್ತೋಗ್ಬಿಟ್ಟಿದ್ದಾಳೆ, ಇವಾಗ ನೋಡೋಕ್ಕಾಗಲ್ಲ ನಾನು ಹೆಂಗೆ ಬೆಳೆದಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ. ಫಾರ್ ಆಲ್ ಅರ್ ಲವ್ ಶಿ ಕೆನಾಟ್ ಟೆಲ್ ವೆದರ್ ಐ ಯೂಸ್ ಇಟ್ ಇಲ್ ಆರ್ ವೆಲ್. ಇಲ್ಲಿ ಇಟ್ ಅನ್ನೋದನ್ನ ರೌಂಡ್ ಅಪ್ ಮಾಡಿರಿ. ಇಟ್ ಅಂತಂದರೆ ಇಲ್ಲಿ ಇಸ್ ಲೈಫ್, ಅವನ ಲೈಫ್ ಅಂತ ರೆಫರೆನ್ಸ್ ಇರುತ್ತೆ. ಅವಳೇ ಕೊಟ್ಟಂಥ ಈ ಲೈಫ್ನ ಅವಳು ನೋಡೋಕ್ಕಾಗಲ್ಲ, ಹಾಗೆಯೇ ಅವಳು ಪ್ರೀತಿಯಿಂದ ಈ ಜನ್ಮ ಕೊಟ್ಟಂಥ ಈ ಲೈಫ್ಗೆ ಅವಳು ಕ್ವಶನ್ ಕೂಡ ಕೇಳೋಕ್ಕಾಗೋದಿಲ್ಲ. ನಾನು ಈ ಲೈಫ್ನ ಒಳ್ಳೇದಕ್ಕೆ ಯೂಸ್ ಮಾಡ್ತಾಯಿದ್ದೀನ, ಕೆಟ್ಟದಕ್ಕೆ ಯೂಸ್ ಮಾಡ್ತಾಯಿದ್ದೀನ, ಆ ರೀತಿ ಕ್ವಶನ್ ಕೂಡ ಕೇಳೋಕ್ಕಾಗಲ್ಲ, ಹಾಗಿದ್ದಾಳೆ. ಸೊ ವೆದರ್ ಐ ಯೂಸ್ ಇಟ್ ಇಲ್ ಆರ್ ವೆಲ್, ಒಳ್ಳೇದಕ್ಕೆ ಯೂಸ್ ಮಾಡ್ತೀನಾ ಅಥವಾ ಕೆಟ್ಟದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನ ಈ ಲೈಫ್ನ, ಅವಳು ಕೊಟ್ಟಿರೋ ಈ ಲೈಫ್ನ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಕೇಳೋಕ್ಕಾಗಲ್ಲ ಹಾಗೆ. ಸೊ ಓಕೆ, ನೆಕ್ಸ್ಟ್, ನಾಟ್ ನಾಕ್ ಅಟ್ ದ ಡಸ್ಟಿ ಡೋರ್ಸ್ ಟು ಫೈಂಡ್ ಹರ್ ಬ್ಯೂಟಿ ಡಸ್ಟಿ ಇನ್ ದ ಮೈಂಡ್. ಓಕೆ, ಇವಾಗ ನಾನು ಹೋಗಿ ಆ ಗೋರಿ ಹತ್ರ, ಅದು ಅವರು ಬಾಕ್ಸ್ಗಳ ರೀತಿ ಮಾಡಿಬಿಟ್ಟು ಇಡ್ತಾರಲ್ವ, ಕಾಫಿನ್ ಬಾಕ್ಸ್ ಅಂತ ಕರಿತೀವಿ, ಡೆಡ್ ಬಾಡಿನ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಗೋರಿ ಒಳಗಡೆ ಇಡ್ತಾರೆ. ಇವಾಗ ನಾನು ಹೋಗಿ ಆ ಗೋರಿನ ಓಪನ್ ಮಾಡಿ ಆ ಡೋರ್ ಇದೆಯಲ್ಲ, ಆ ಕಾಫಿನ್ ಬಾಕ್ಸ್, ಶವವನ್ನು ಇಡುವಂಥ ಪೆಟ್ಟಿಗೆ, ಅದು ಡೋರನ್ನ ತಟ್ಬಿಟ್ಟು ಅಮ್ಮ ನೀನು ಹೆಂಗಿದ್ದೀನಿ ನೋಡಬೇಕು ಅಂತ ಅನ್ನೋಕ್ಕಾಗುತ್ತಾ? ನೋ. ಆ ಡಸ್ಟಿ ಮಣ್ಣೆಲ್ಲ ತುಂಬಿಕೊಂಡಿರುವಂಥ ಡಸ್ಟಿ ಆ ಬಾಕ್ಸ್ನೆಲ್ಲ ನಾನು ನೋಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನನ್ನ ಮೈಂಡಲ್ಲಿ ಕೂಡ ಡಸ್ಟ್ ತುಂಬ್ಕೊಂಡ್ಬಿಟ್ಟಿದೆ, ಮಣ್ಣು ತುಂಬ್ಕೊಂಡಿದೆ ಅಂತಂದರೆ, ನಿನ್ನ ತಲೆಯಲ್ಲಿ ಮಣ್ಣು ತುಂಬ್ಕೊಂಡಿದೆಯೇನೋ ಅಂತಂತಾರೆ. ಹಂಗಂದರೆ ಏನು ನೆನಪಿನ ಶಕ್ತಿ ಏನೂ ಇಲ್ವಾ ಅಂತೇಳಿ. ಸೊ ನನ್ನ ಈ ಮೈಂಡಲ್ಲೂ ಕೂಡ ಡಸ್ಟ್ ತುಂಬ್ಕೊಂಡಿದೆ. ಅದರ ಅರ್ಥ ಏನಂದರೆ ನಾನು ನನ್ನ ತಾಯಿನ ನೆನಪಿಸ್ಕೊಳ್ಳಲ್ಲ, ಅವಳ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಅವಳನ್ನ ಮರ್ತು ಬಿಟ್ಟಿದ್ದೀನಿ. ಫೇಡಿಂಗ್ ಮೆಮೊರಿ ಎಲ್ಲ ಫೇಡ್ ಆಗ್ತಾಯಿದೆ. ಸೊ ಆ ರೀತಿಯಲ್ಲಿ ಸಿ, ನಾಕ್ ಅಟ್ ಡಸ್ಟಿ ಡೋರ್ಸ್, ಆ ಡಸ್ಟಿ ಡೋರ್ ಕಡೆ ನಾನು ನಾಕ್ ಮಾಡೋಕ್ಕಾಗೋದಿಲ್ಲ. ಟು ಫೈಂಡ್ ಹರ್ ಬ್ಯೂಟಿ, ಅವಳ ಬ್ಯೂಟಿ ಏನಿದೆಯೋ, ಅವಳ ಮೆಂಟಲ್ ಬ್ಯೂಟಿ, ಮನಸ್ಸು ಯಾವ ರೀತಿ ಇತ್ತು ಅದನ್ನೆಲ್ಲ ಗಮನಿಸೋದಾಗಿರಲಿ, ಅದನ್ನು ನಾನು ನೋಡೋಕ್ಕಾಗೋದಿಲ್ಲ. ಡಸ್ಟಿ ಇನ್ ದ ಮೈಂಡ್, ಬಿಕಾಸ್ ನನ್ನ ಮೈಂಡಲ್ಲಿ ಡಸ್ಟಿ ತುಂಬಿಕೊಂಡಿದ್ದೆ ಈಗ ಹಾಗೆ. ಸೊ ಅವ್ರ ಬಗ್ಗೆ ಕನ್ಸರ್ನ್ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ನೆಕ್ಸ್ಟ್, ಇಫ್ ದ ಗ್ರೇಸ್ ಗೇಟ್ಸ್ ಕುಡ್ ಬಿ ಅನ್ಡನ್, ಸಪೋಸ್ ಆ ಸ್ಮಶಾನದ ಗೇಟ್ ಓಪನ್ ಆದರೆ, ಆ ಗೋರಿಯ ಗೇಟ್ ಏನಾದರೂ ಓಪನ್ ಆದರೆ, ಆ ಡೋರ್ ಓಪನ್ ಆದರೆ, ಶಿ ವುಡ್ ನಾಟ್ ನೋ ಹರ್ ಲಿಟ್ಲ್ ಸನ್. ಓಪನ್ ಆಗಿ ಅವಳು ಮೇಲೆದ್ದು ಬಂದರೂ ಕೂಡ ಈ ಲಿಟ್ಲ್ ಸನ್ನ ಅವಳು ನೋಡೋಕ್ಕಾಗಲ್ಲ, ಗಮನಿಸೋಕ್ಕಾಗಲ್ಲ. ಯಾಕಂತಂದರೆ ನಾನು ತುಂಬ ಬೆಳೆದುಬಿಟ್ಟಿದ್ದೀನಿ, ಫಿಸಿಕಲಾಗಿ ಬೆಳೆದಿದ್ದೀನಿ, ಮತ್ತು ಮೆಂಟಲಿ ಕೂಡ ತುಂಬ ಚೇಂಜಸ್ ಆಗಿಬಿಟ್ಟಿದ್ದೀನಿ. ಮನೇಲಿ ನೀವು ಗಮನಿಸಿರ್ತಾರೆ, ಯಾರಾದರೂ ತಮ್ಮದಿರಿದ್ರೆ ಅವನೆಷ್ಟು ಅಮ್ಮ ಹೇಳ್ತಾ ಇರ್ತಾರೆ, ಚಿಕ್ಕ ಹುಡುಗ ಇದ್ದಾಗ ಎಷ್ಟು ಒಳ್ಳೆಯವನಿದ್ದ, ಎಲ್ಲ ಮಾತು ಕೇಳ್ತಿದ್ದೆ, ಇವಾಗಲೇ ಬೆಳೆದ್ಬಿಟ್ಟವನೇ ದೊಡ್ಡದಾಗಿ, ಮಾತನ್ನೇ ಕೇಳೋದಿಲ್ಲ, ಕೈಗೆ ಸಿಗೋದಿಲ್ಲ, ಈ ರೀತಿ ಬೈತಾ ಇರ್ತಾರೆ, ನೋಡಿದ್ದೀರಾ ಹಾಗೆ. ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ, ಫಿಸಿಕಲಾಗೂ ಬೆಳೆದಿದ್ದೀನಿ, ಮೆಂಟಲಿ ಕೂಡ ಬೆಳೆದ್ಬಿಟ್ಟಿದ್ದೀನಿ. ಮೊದಲು ಅಮ್ಮ ಜೊತೆ ಇರಬೇಕು, ಇವಾಗೇನು ಬೇಕಾಗಿಲ್ಲ ಅಮ್ಮ. ಸೊ ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಎನಿವೆ, ಸೊ ಇಫ್ ದ ಗ್ರೇಸ್ ಗೇಟ್ಸ್ ಕುಡ್ ಬಿ ಅನ್ಡನ್, ನೋಡಿ ಓಪನ್ ಆಗ್ತಾಯಿದೆ. ಸೊ ನಾವು ಅದನ್ನು ನೀವು ಡೆವಿಲ್ಗೆ ಇಮ್ಯಾಜಿನ್ ಮಾಡ್ಕೊಳಂಗಿಲ್ಲ, ಸೌಂಡ್ ಬರ್ತಲ್ಲ ಅಂತ. ನಾನು ಕೆಲವೊಂದು ಇಮೇಜಿನೆಲ್ಲ ತಂದಿದ್ದೆ, ಕಾಫಿನ್ ಬಾಕ್ಸಿಂದ ಮೇಲ್ಗಡೆ ಎದ್ದೋಳೋ ಅಂಥ ಇಮೇಜಿನ ಬೇಡಪ್ಪ, ಮತ್ತಿದು ಮದರ್ ಬಗ್ಗೆ ಸ್ಟೋರಿ ಹೇಳೋದಕ್ಕಿಂತ ಡೆವಿಲ್ ಬಗ್ಗೆ ಸ್ಟೋರಿ ಹೇಳೋದಾಗ್ಬಿಡ್ತದೆ ಅಂತೇಳಿ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ. ಓಕೆ, ಸೊ ಎನಿವೆ, ಇಫ್ ದ ಗ್ರೇಸ್ ಗೇಟ್ಸ್ ಕುಡ್ ಬಿ ಅನ್ಡನ್, ಆ ಸ್ಮಶಾನದ ಗೇಟು ಓಪನ್ ಆದರೆ, ಹಾಗೆ ಆ ಕಾಫಿನ್ ಬಾಕ್ಸ್ನ ಗೇಟ್ ಓಪನ್ ಆದರೆ, ಶಿ ವುಡ್ ನಾಟ್ ನೋ ಹರ್ ಲಿಟ್ಲ್ ಸನ್, ಅವಳು ಮೇಲೆದ್ದು ಬಂದು ನೋಡಿದ್ರು ಕೂಡ, ಸೊ ಅವಳು ಆ ಸ್ಮಶಾನದಿಂದ ಆ ಕಾಫಿನ್ ಬಾಕ್ಸಿಂದ ಮೇಲ್ಗಡೆ ಎದ್ದು ಬಂದರೂ ಕೂಡ ಅವಳ ಈ ಪುಟ್ಟ ಮಗುವನ್ನು ಕಂಡುಹಿಡ್ಲಿಕ್ಕಾಗಲ್ಲ. ಯಾಕಂದರೆ ನಾನು ತುಂಬ ಬೆಳೆದಿದ್ದೀನಿ ಹಾಗೆ. ಐ ಆಮ್ ಸೋ ಗ್ರೋನ್, ತುಂಬ ಬೆಳೆದುಬಿಟ್ಟಿದ್ದೀನಿ. ಇಫ್ ವಿ ಶುಡ್ ಮೀಟ್, ಸಪೋಸ್ ಒಂದು ವೇಳೆ ಏನಾದರೂ ಅವಳು ಆ ಕಡೆಯಿಂದ ನಡ್ಕೊಂಡು ಬಂದು ನಾನು ಈ ಕಡೆಯಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂತಂದರೆ, ಅವಳು ಆ ಕಡೆ ಹೋಗ್ತಾಳೆ, ನಾನು ಹಿಂಗೆ ಹೋಗ್ತೀನಿ. ಯಾಕಂತಂದರೆ ಅವಳ ಕೈಲಿ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂತ ಹೇಳಿದ್ದೀನಿ, ಐ ಆಮ್ ಸೋ ಗ್ರೋನ್, ತುಂಬ ಬೆಳೆದುಬಿಟ್ಟಿದ್ದೀನಿ ಹಾಗೆ.
ಸೊ ಐ ಆಮ್ ಸೋ ಗ್ರೋನ್ ಇಫ್ ವಿ ಶುಡ್ ಮೀಟ್ ಶಿ ವುಡ್ ಪಾಸ್ ಬೈ ಮೀ ಇನ್ ದ ಸ್ಟ್ರೀಟ್. ಬೀದಿನಲ್ಲಿ ಅವಳು ನಡ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ, ನಾನು ಈ ಕಡೆ ಹೋಗ್ಬಿಡ್ತೀನಿ. ಅನ್ಲೆಸ್ ಮೈ ಸೋಲ್ಸ್ ಫೇಸ್ ಲೆಟ್ ಹರ್ ಸಿ ಮೈ ಸೆನ್ಸ್ ಆಫ್ ವಾಟ್ ಶಿ ಡಿಡ್ ಫಾರ್ ಮೀ. ಈಗ ನಾನಂತೂ ಅವಳನ್ನ ಜಾಸ್ತಿ ನೆನಪಿಸ್ಕೊಳ್ಳೋದಿಲ್ಲ, ಅವಳ ಬಗ್ಗೆ ಕನ್ಸರ್ನ್ ಇಲ್ಲ. ಬಹುಶಃ ನನ್ನ ಒಳಗಿನ ಆತ್ಮ ಪ್ರಜ್ಞೆ ಅವಳಿಗೆ ತಿಳಿಸ್ಬೇಕು, ಮನಸ್ಸಿಗೆ. ನನ್ನ ಒಳಗಿನ ಮನಸ್ಸು ಒಳ ಮನಸ್ಸಿಗೆ ತಿಳಿಸ್ಬೇಕು, ಅವಳು ನನಗೆ ಎಷ್ಟು ತ್ಯಾಗ ಮಾಡಿದಾಳೆ ನನಗೋಸ್ಕರ ಅಂತೇಳಿ. ಆವಾಗ ಬೇಕಾದರೆ ಅವಳು ಸ್ವಲ್ಪ ನೋಡ್ಬೋದು, ತಿಳ್ಕೊಬೋದು. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಅವಳು ನನ್ನ ಗಮನಿಸೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಮರೆತು ಬಿಟ್ಟಿದ್ದೀನಿ ಅವಳ ಬಗ್ಗೆ ಜಾಸ್ತಿ ಕನ್ಸರ್ನ್ ಮಾಡಲ್ಲ. ಹಾಗೆ ಅನ್ಲೆಸ್ ಮೈ ಸೋಲ್ಸ್ ಫೇಸ್, ನನ್ನ ಅಂತರಾತ್ಮ ಅಂತ ಹೇಳ್ತೀವಲ್ಲ ಹಾಗೆ, ಮೈ ಸೋಲ್ಸ್ ಫೇಸ್ ಲೆಟ್ ಹರ್ ಸಿ ಮೈ ಸೆನ್ಸ್ ಆಫ್ ವಾಟ್ ಶಿ ಡಿಡ್ ಫಾರ್ ಮೀ. ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾಳೆ ಅಂತ ನನ್ನ ಅಂತರಾತ್ಮನೇ ತಿಳಿಸ್ಬೇಕು ಅವಳಿಗೆ. ನಾನು ಮಾತಾಡೋಕ್ಕಲ್ಲ ಅದ್ರ ಬಗ್ಗೆ, ನಾನು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ, ಆ ರೀತಿ ಹೇಳ್ತಾಳೆ. ಸೊ ಇದರರ್ಥ ತಾಯಿ ಬಗ್ಗೆ ಆ ಕನಸನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ನೆಕ್ಸ್ಟ್, ವಾಟ್ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್ ಮೈ ಡೆತ್ ಟು ಹರ್ ಆ್ಯಂಡ್ ವುಮನ್ ಕೈಂಡ್. ಸೊ ಇಲ್ಲಿವರೆಗೆ ಪರ್ಸ್ನಲಾಗಿ ಹೇಳ್ತಾ ಇದ್ದ, ಅವನು ಅವನ ತಾಯಿ ಅನ್ನೋ ರೀತಿಯಲ್ಲಿ ಪರ್ಸ್ನಲ್ ಲೆವೆಲಲ್ಲಿದ್ದ. ಇವಾಗ ಯೂನಿವರ್ಸಲ್ ಲೆವೆಲ್ಗೆ ಹೋಗ್ತಾನೆ. ಸೊ ಒಟ್ಟಾರೆ ಯೂನಿವರ್ಸಲ್ ಲೆವೆಲ್. ಸೊ ಇಲ್ಲಿವರೆಗೆ ಇವನು ಪರ್ಸ್ನಲ್ ಲೆವೆಲಿದ್ದ, ಅವನು ಅವನ ತಾಯಿ ಅನ್ನೋ ಬಗ್ಗೆ ಹೇಳ್ತಿದ್ದ. ಇವಾಗ ಒಟ್ಟಾರೆ ಯೂನಿವರ್ಸಲ್ ಲೆವೆಲ್ಗೆ ಹೋಗ್ತಾನೆ. ಎಲ್ಲ ಹೆಣ್ಣುಮಕ್ಳಿಗೂ ಸೇರಿದಂಗೆ, ಎಲ್ಲ ತಾಯಂದಿರಿಗೂ ಕೂಡ ಸೇರಿದಂಗೆ ರೆಫರೆನ್ಸ್ ಕೊಡ್ತಾ ಹೋಗ್ತಾನೆ. ಸಿ ವಾಟ್ ಹ್ಯಾವ್ ಐ ಡನ್, ಇವೆರಡು ಸೆಂಟೆನ್ಸ್ಗಳಿಂದ ಆ ರೀತಿ ರೆಫರೆನ್ಸ್ ಸಿಗುತ್ತೆ ನಮಗೆ. ಓಕೆ, ಸೊ ಯಾವ ಸೆಂಟೆನ್ಸ್ಗಳಿಂದ ಅಂತ ಬರುತ್ತೆ, ಪರ್ಸ್ನಲ್ ಲೆವೆಲಲ್ಲಿದ್ದವನು ಯೂನಿವರ್ಸಲ್ ಲೆವೆಲ್ಗೆ ಯಾವ ಸೆಂಟೆನ್ಸ್ಗಳಲ್ಲಿ ಹೋದ, ಎಲ್ಲ ವುಮೆನ್ಗೂ ಕೂಡ ಕಾಮನ್ ರೆಫರೆನ್ಸ್ ಯಾವ ಸೆಂಟೆನ್ಸಲ್ಲಿ ಕೊಟ್ಟ ಅಂದರೆ ಇಲ್ಲಿ, ವಾಟ್ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್ ಮೈ ಡೆತ್ ಟು ಹರ್ ಆ್ಯಂಡ್ ವುಮನ್ ಕೈಂಡ್. ಅವಳು ನನಗೋಸ್ಕರ ಮಾಡಿರೋ ತ್ಯಾಗಕ್ಕೆ, ಅವಳ ಋಣಭಾರ ನನ್ನ ಮೇಲೆ ಇರೋದಕ್ಕೆ ನಾನು ಏನು ಮಾಡಿದ್ದೀನಿ ಅವಳಿಗೆ, ವಾಟ್ ಐ ಹ್ಯಾವ್ ಡನ್ ಟು ಕೀಪ್ ಇನ್ ಮೈಂಡ್, ಏನು ಮಾಡಿದ್ದೀನಿ ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೆ, ನಾನೇನು ಮಾಡಿಲ್ಲ. ಆ್ಯಂಡ್ ಫಾರ್ ವುಮನ್ ಕೈಂಡ್, ಈ ರೀತಿ ಹೆಣ್ಣು ಸಂಕುಲ ಅನ್ನೋದು ಎಷ್ಟು ಸಹಾಯ ಮಾಡಿರ್ತಾರೆ. ಆ ಎಲ್ಲ ಹೆಣ್ಣು ಸಂಕುಲಕ್ಕೆ ನಾನೇನು ಮಾಡಿದ್ದೀನಿ, ಏನು ಸಹಾಯ ಮಾಡಿದ್ದೀನ, ಇಲ್ಲ, ಇನ್ನೂ ಕಿರಿಕಿರಿ ಮಾಡಿದ್ದೀನಿ. ಎಲ್ಲಾದರೂ ಹೆಣ್ಮಕ್ಳು ಹೋಗ್ತಾ ಇದ್ರಂದರೆ ಸುಮ್ಮನೆ ರೇಗಿಸೋದು, ಓಕೆ, ಕಿರಿಕಿರಿ ಮಾಡೋದು, ಈ ರೀತಿ ಹೀಗೆ. ಸೊ ಅವನಿಗೆ ಒಂದು ಆತ್ಮಪ್ರಜ್ಞೆ ಕಾಡ್ತಾಯಿದೆ. ಅವನೇನಾಗುತ್ತೆ ರೇಗ್ಸೋಕ್ಕೆ ಹೋಗಿಲ್ಲ, ನಾನು ಸುಮ್ಮನೆ ಕಾಮನ್ ಆಗಿ ಹೇಳಿದೆ ಅಷ್ಟೇ. ಸೊ ಒಟ್ಟಾರೆಯಾಗಿ ನಾನೇನು ರಿಟರ್ನ್ ಕೊಟ್ಟಿದ್ದೀನಿ ನನ್ನ ತಾಯಿಗೆ ಮತ್ತು ಈ ಹೆಣ್ಣು ಸಂಕುಲಕ್ಕೆ ನಾನೇನು ಮಾಡಿದ್ದೀನಿ. ವಾಟ್ ವುಮನ್ಸ್ ಹ್ಯಾಪಿಯರ್ ಲೈಫ್ ರಿಪೇಸ್ ಹರ್ ಫಾರ್ ದೋಸ್ ಮಂತ್ಸ್ ಆಫ್ ರೆಚಿಡ್ ಡೇಸ್. ತಾಯಿ ಪ್ರೆಗ್ನೆಂಟ್ ಆದಾಗ ಆ ರೆಚಿಡ್ ಡೇಸ್ ಅಂತ ಹೇಳಿದ್ವಲ್ಲ, ಆ ಪೇನ್ಫುಲ್ ಡೇಸ್, ಟೆರಿಬಲ್ ಡೇಸ್, ಆ 9 ತಿಂಗಳಿಗೆ ಅವಳೆಷ್ಟು ಕಷ್ಟಪಟ್ಟಿರ್ತಾಳೆ ಆ ಮಗುಗೋಸ್ಕರ. ಅಷ್ಟು ಕಷ್ಟಪಟ್ಟಿರೋದಕ್ಕೆ ಆ ಮಗು ಏನಾದರೂ ಬಂದು, ಅಮ್ಮ ನೀನು ನನಗೋಸ್ಕರ ಅಷ್ಟೊಂದು ಕಷ್ಟಪಟ್ಟಿದ್ಯಾ, ತಗೋ ಈ ಗಿಫ್ಟ್ನ ಅಂತ ಕೊಟ್ಬಿಟ್ಟ ತಕ್ಷಣ ತಿರೋಗ್ಬಿಡುತ್ತಾ? ನೋ, ವಾಟ್ ಎವರ್ ಹಿ ಮೇ ಗಿವ್ ಇಟ್ ಕ್ಯಾನ್ ನಾಟ್ ಕಾಂಪೆನ್ಸೇಟ್. ಏನೇ ಕೊಡಲಿ ಅದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ ನೀವೇನೆ, ಒಂದು ದೊಡ್ಡದಾಗಿರೋಂಥ ಬ್ಯಾಗ್ನ ತಗೊಂಡು ಒಂದು ಗಂಟೆ ನಡೆದು ಬಿಟ್ರೆ, ಅಯ್ಯಪ್ಪ ಸಾಕಪ್ಪ ಇದು ಸವಾಸ ಅಂತೇಳಿ ಬ್ಯಾಗ್ನ ತೆಗೆದಿಸಿರ್ತೀವಿ. ಬಟ್ ಇಟ್ ಜಸ್ಟ್ ಇಮ್ಯಾಜಿನ್ 9 months ಶಿ ವಿಲ್ ಕ್ಯಾರಿ, ಹೌ ಶಿ ಮೈಟ್ ಬಿ. ಓಕೆ, ಸೊ ಹೀಗಾಗಿ ಅದಕ್ಕೆ ಹೇಳ್ತಾ ಇದ್ದೇನೆ, ವಾಟ್ ವುಮನ್ಸ್ ಹ್ಯಾಪಿಯರ್ ಲೈಫ್ ರಿಪೇಸ್, ಏನು ಕೊಡೋಕ್ಕಾಗುತ್ತೆ ಅವಳನ್ನ ಹ್ಯಾಪಿ ಖುಷಿಪಡಿಸ್ಲಿಕ್ಕೆ, ಹರ್ ಫಾರ್ ದೋಸ್ ಮಂತ್ಸ್ ಆಫ್ ರೆಚಿಡ್ ಡೇಸ್. ಆ ಟೆರಿಬಲ್ ಪೇನ್ಫುಲ್ ಡೇಸ್ ಇದ್ವಲ್ಲ, ಅದಕ್ಕೆ ರೀಪೇ ಮಾಡೋಕ್ಕೆ, ಅವಳನ್ನ ಖುಷಿಪಡಿಸ್ಲಿಕ್ಕೆ ಏನು ಕೊಟ್ಟರಾಗುತ್ತೆ? ನೋ, ವಿ ಕ್ಯಾನಾಟ್ ಗಿವ್ ಎನಿಥಿಂಗ್. ಫಾರ್ ಆಲ್ ಮೈ ಮೌತ್ಲೆಸ್ ಬಾಡಿ ಲೀಚ್ಡ್ ಆರ್ ಬರ್ತ್ಸ್ ರಿಲೀಸಿಂಗ್ ಹೆಲ್ ವಾಸ್ ರೀಚ್ಡ್. ಓಕೆ, ಸೊ ನನ್ನ ಆ ಮೌತ್ಲೆಸ್ ಆದಂಥ ಬಾಡಿ, ಇಲ್ಲಿ ಲೀಚ್ಡ್ ಅಂತಂದರೆ, ಒಂದು ಲೀಚ್ ಅಂದ್ರೇನು, ತಿಗಣೆ ಅಂತೇಳಿ ಕರಿತೀವಿ. ಓಕೆ, ಅದೇನು ಮಾಡುತ್ತೆ, ತಿಗಣೆ ಒಂದು ಬಾರಿ ಅಂಟ್ಕೊಂಡ್ರೆ ರಕ್ತನ ಚೆನ್ನಾಗಿರುತ್ತೆ, ಖುಷಿಯಾಗೋವರೆಗೂ ಹೀರಿ ಆಮೇಲೆ ಬಿಟ್ಬಿಡುತ್ತೆ. ಹಾಗೆ ಸೊ ನನ್ನ ಮೌತ್ಲೆಸ್ ಆದಂಥ ಆ ಬಾಡಿ, ಆ ಫ್ಯೂಟಸ್ ಏನಿತ್ತು ತಾಯಿ ಗರ್ಭದಲ್ಲಿ, ಅದು ಅಷ್ಟೇ ತಾಯಿಯ ಶಕ್ತಿಯನ್ನು ಎಳ್ಕೊತಾಯಿತು, ಹೀರ್ಕೊಂಡೆ. ಲೀಚ್ಡ್, ರಕ್ತನ ಹೀರ್ಕೊಂಡೆ ಅಂದರೆ ಆ ಶಕ್ತಿನ ಹೀರ್ಕೊಂಡೆ. ಆ್ಯಂಡ್ ಹರ್ ಬರ್ತ್ಸ್ ರಿಲೀಸಿಂಗ್ ಹೆಲ್, ಅವಳ ಒಂದು ನರಕವನ್ನು ತೋರಿಸ್ಬಿಟ್ಟೆ ಅನ್ನೋದಾರೆ. ಸೊ ಬರ್ತ್ಸ್ ರಿಲೀಸಿಂಗ್ ಹೆಲ್ ವಾಸ್ ರೀಚ್ಡ್. ಅವಳು ಆ ಡೆಲಿವರಿ ಟೈಮ್ನಲ್ಲಿ ಆಲ್ಮೋಸ್ಟ್ ನರಕವನ್ನು ನೋಡಿಬಿಟ್ಲು ಅನ್ನೋ ರೀತಿಯಲ್ಲಿ. ಸೊ ದಟ್ಸ್ ವಾನ್. ಇಲ್ಲಿ ಒಂದು ಸ್ಪೆಷಾಲಿಟಿ ನೀವು ಗಮನಿಸಬೇಕು ಸ್ಟೂಡೆಂಟ್ಸ್. ಲೀಚ್ಡ್ ಅಂತಂದರೆ, ಲೀಚ್ ಅಂದರೆ ನಾನು ತಿಗಣೆ ಅಂತ ಹೇಳಿದೆ, ಅದು ಒಂದು ನೌನ್ ಆಗಿರ್ತದೆ. ಲೀಚ್ ಹೌದಲ್ಲ, ತಿಗಣೆ ಅಂದರೆ ಒಂದು ನೌನ್.
ಆ ನೌನನ್ನು ತಗೊಂಡು ವರ್ಬ್ ಥರ ಮಾಡಿಟ್ಟಿದ್ದಾನೆ ಪೊಯೆಟ್. ಲೀಚ್ಡ್, ಇದೇ ಒಂದು ಸ್ಪೆಷಾಲಿಟಿ ಇಲ್ಲಿ. ನೌನನ್ನು ತಗೊಂಡು ವರ್ಬ್ ರೀತಿ ಮಾಡಿದ್ದಾನೆ, ಲೀಚ್ಡ್ ಅಂತೇಳಿ. ಹಾಗೆಯೇ ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಇದೆಯಲ್ಲ, ಇವೆರಡು ಸೆಂಟೆನ್ಸು, ಈ ಸೆಂಟೆನ್ಸ್ಗಳು, ಇದನ್ನು ನಾವು ರೆಟೋರಿಕಲ್ ಕ್ವಶನ್ ಅಂತೇಳಿ ಕರಿತೀವಿ. ನೋಡಿ, ಕ್ವಶನ್ ಮಾರ್ಕ್ ಇದೆ, ರೆಟೋರಿಕಲ್ ಕ್ವಶನ್. ಸರ್ ಹಂಗಂದ್ರೆ ಏನು ರೆಟೋರಿಕಲ್ ಕ್ವಶನ್ಸ್ ಅಂದರೆ? ರೆಟೋರಿಕಲ್ ಕ್ವಶನ್ ಅಂತಂದರೆ ನಾವು ಕ್ವಶನ್ನ ಕೇಳ್ತೀವಿ, ಆದರೆ ನಮ್ಗೆ ಉತ್ತರ ಬೇಕಾಗಿರೋದಿಲ್ಲ. ನಮ್ಗೆ ಉತ್ತರ ಬೇಕಾಗಿರಲ್ಲ, ಬಟ್ ಕ್ವಶನ್ ಕೇಳ್ತೀವಿ. ಈ ಥರದ ಕ್ವಶನ್ನ ನಾವು ರೆಟೋರಿಕಲ್ ಕ್ವಶನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಕೇಳ್ತೀನಿ. ಯಾರೋ ಒಂದು ಹುಡುಗ ಇರ್ತಾನೆ, ಅವನೇನು ಓದೋದಿಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿರ್ತಾನೆ. ಅವಾಗ ಅವ್ನು ನೋಡಿ ಹೇಳ್ತಾರೆ, ಏನೋ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ನಿನ್ನ ಕೈಲಿ ನಿನ್ನ ಜೀವನದಲ್ಲಿ ನಿನ್ನ ಏನು ದುಡಿಯೋಕ್ಕಾಗುತ್ತೆ? ಕ್ವಶನ್ ಕೇಳ್ತಾ ಇದ್ದೀನಿ, ಬಟ್ ನಂಗೆ ಉತ್ತರ ಬೇಕಾಗಿಲ್ಲ. ಅರ್ಥ ಏನಂತಂದರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ. ಅದನ್ನು ನಾವು ರೆಟೋರಿಕಲ್ ಕ್ವಶನ್. ಏನು ಮಾಡ್ತೀಯಪ್ಪ ಜೀವನದಲ್ಲಿ ಅಂತ ಹಿಂಗೆ ಉತ್ತರ ಬೇಕು ಅನ್ನೋ ಕ್ವಶನ್ ಇದ್ದರೆ ಅದು ಕ್ವಶನ್, ನಾರ್ಮಲ್ ಕ್ವಶನ್. ನನಗೆ ಉತ್ತರ ಬೇಕಾಗಿಲ್ಲ ಆದರೂ ಕ್ವಶನ್ ಕೇಳ್ತೀನಿ, ಅದನ್ನು ನಾವು ರೆಟೋರಿಕಲ್ ಕ್ವಶನ್ ಅಂತೀವಿ. ಇಲ್ಲೂ ಕೂಡ ಅಷ್ಟೇ, ತಾಯಿ ಅಷ್ಟೊಂದು ಕಷ್ಟಪಟ್ಟಿದ್ದಾಳೆ, ನಿನ್ನ ಕೈಲಿ ಏನು ಕೊಡೋಕ್ಕಾಗುತ್ತೆ ಅದನ್ನು ರೀಕಾಂಪೆನ್ಸೇಟ್ ಮಾಡಲಿಕ್ಕೆ? ಈ ರೀತಿ ಕ್ವಶನ್ ಆಯ್ತಲ್ಲ, ಇದಕ್ಕೆ ಉತ್ತರ ಕೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇರೋವಂಥದ್ದು ತಾಯಿಯ ಮಹತ್ವದ ಬಗ್ಗೆ ತಿಳಿಸ್ಲಿಕ್ಕೆ. ಏನು ಕೊಡೋಕ್ಕಾಗತ್ತೋ ನಿನ್ನ ಕೈಲಿ, ಹಿಂಗೆ ಹೇಳ್ತಾರಲ್ಲ ಹಾಗೆ. ಸೊ ದಟ್ ಈಸ್ ಕಾಲ್ಡ್ ರೆಟೋರಿಕಲ್ ಕ್ವಶನ್ಸ್. ನೆಕ್ಸ್ಟು, ಸೊ ದಿಸ್ ಇಸ್ ಅಬೌಟ್ ದಟ್ ಸ್ಟ್ಯಾನ್ಜಾ. ವಾಟ್ ಹ್ಯಾವ್ ಐ ಡನ್? ಕೊನೆಯದಾಗಿ, ವಾಟ್ ಹ್ಯಾವ್ ಐ ಡನ್? ನಾನೇನು ಮಾಡಿದ್ದೀನಿ? ಆರ್ ಟ್ರೈಡ್, ಅಟ್ಲೀಸ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆರ್ ಸೆಡ್, ಅಟ್ಲೀಸ್ಟ್ ಏನಾದರೂ ಹೇಳಿದ್ದೀನ, ಅಮ್ಮ ಥ್ಯಾಂಕ್ ಯು, ನನಗೋಸ್ಕರ ಅಷ್ಟು ಲೈಫಲ್ಲಿ ಕಷ್ಟಪಟ್ಟಿದ್ಯಾ, ಥ್ಯಾಂಕ್ ಯು ಅಮ್ಮ. ಯಾವತ್ತಾದರೂ ಒಂದು ಸತಿ ಹೇಳಿದ್ದೀವ? ಇದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವತ್ತಾದರೂ ಹೇಳಿದ್ದೀರಾ ಅಂತೇಳಿ. ಕೆಲವೊಂದು ಹುಡುಗರು ಹೇಗೆ ಅಂತಂದರೆ, ಹುಡುಗರು ಇರ್ಬೋದು, ನೇರವಾಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಮನಸ್ಸಲ್ಲಿ ಆ ಪ್ರೀತಿ ಇರ್ತದೆ, ಅಮ್ಮ ಥ್ಯಾಂಕ್ ಯು ಅಮ್ಮ ಅಂತ ಹೇಳಲಿಕ್ಕೆ ಕಾಮನ್ ಆಗಿ ಹೇಳೋಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ಸುಮ್ಮನೆ ಮನಸ್ಸಲ್ಲಿ ಇಟ್ಕೊತಾರೆ, ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ನನ್ನ ತಾಯಿ ನನಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ ಅಂತೇಳಿ. ಅದನ್ನು ಮಾತಾಡಿಬಿಟ್ಟು ತಿಳ್ಸೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ತಿಳಿಸ್ತಾರೆ ಓಪನ್ನಾಗಿ, ಯಾಕಂತಂದರೆ ತಾಯಿ ಸ್ವಲ್ಪ ಖುಷಿ ಆಗಲಿ ಅಂತೇಳಿ. ಸೊ ನೀವು ಅದು ಯೋಚನೆ ಮಾಡಿ, ನೀವು ಹೇಳದೇ ಇದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನೇನಿದ್ದ ನಿಮ್ಮ ತಾಯಿ ಅರ್ಥ ಮಾಡ್ಕೋತಾಳೆ ಅಂತಂದರೆ ಹೇಳೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ತಾಯಿಂದಿರಿಗೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ ಅಷ್ಟು, ಅವ್ರಿಗೆ ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಅರ್ಥ ಆಗ್ತಾ ಇರ್ತದೆ. ಹೀಗಾಗಿ ಆ ಟೈಮ್ನಲ್ಲಿ ಬೇಕಾದ್ರೆ ನೀವು ಹೇಳ್ಬೋದು. ಸೊ ಟುಡೇ ಆಫ್ಟರ್ ಲಿಸ್ನಿಂಗ್ ದಿಸ್ ಪಾಯಿಂಟ್ ಯು ಸೇ ಥ್ಯಾಂಕ್ ಯು ಅಮ್ಮ ಅಂತ ಹೇಳಿ. ಅವ್ರು ಯಾಕೆ ಅಂತ ಕೇಳ್ತಾರೆ, ಸುಮ್ಮನೆ ಹೇಳ್ಬೇಕನ್ಸ್ತು ಅಂತಂದರೆ. ಎಸ್, ಓಕೆ. ವಾಟ್ ಹ್ಯಾವ್ ಐ ಡನ್? ನಾನೇನು ಮಾಡಿದ್ದೀನಿ? ಆ ಟ್ರೈಡ್, ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ತಾಯಿಗೆ ಸಹಾಯ ಮಾಡಲಿಕ್ಕೆ. ಆರ್ ಸೆಡ್, ಅಟ್ಲೀಸ್ಟ್ ಏನಾದ್ರು ಹೇಳಿದ್ದೀನ? ಇನ್ ಥ್ಯಾಂಕ್ಸ್ ಟು ದಟ್ ಡಿಯರ್ ವುಮನ್ ಡೆಡ್. ಸೊ ಆ ಸತ್ತೋದ್ಲಲ್ಲ ಆ ತಾಯಿ, ಆ ವುಮೆನ್, ಅವ್ರಿಗೆ ಥ್ಯಾಂಕ್ಸ್ ಕೊಡಲಿಕ್ಕೆ ಏನಾದರೂ ಹೇಳಿದ್ದೀನ? ಏನಾದರೂ ಹೇಳೋವಂಥ ಪ್ರಯತ್ನ ಮಾಡಿದ್ದೀನ? ಅಟ್ಲೀಸ್ಟ್ ಏನಾದರೂ ಒಂದು ಕೆಲಸ ಮಾಡಿದ್ದೀನ? ನೋ. ಸೊ ಓಕೆ, ನೆಕ್ಸ್ಟ್, ಮೆನ್ ಟ್ರಯಂಫ್ ಓವರ್ ವಿಮೆನ್ ಸ್ಟಿಲ್. ಮೆನ್ ಟ್ರಾಂಪಲ್ ವಿಮೆನ್ಸ್ ರೈಟ್ಸ್ ಅಟ್ ವಿಲ್. ಓಕೆ, ಟ್ರಯಂಫ್ ಅಂತಂತಂದರೆ ಗೆದ್ಕೊಳ್ಳುವಂಥದ್ದು, ಗೆದ್ಬಿಟ್ಟು ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು. ಟ್ರ್ಯಾಂಪಲ್ ಅಂದರೆ ತುಳಿತಾ ಹೋಗುವಂಥದ್ದು. ಹಾಗೆ ಲೆಟ್ಸ್ ಸಿ, ನಿಮ್ಗೆ ಇಲ್ಲಿ ಪಿಕ್ಚರ್ಸ್, ಓಕೆ, ಈ ಪಿಕ್ಚರ್ ಇಲ್ಲಿಗೆ ತೋರಿಸ್ಬೇಕಾಗಿತ್ತು. ಅಂದರೆ ತಾಯಿ ಎಷ್ಟು ಕಷ್ಟಪಡ್ತಾಳೆ ಅನ್ನೋದ್ರ ಬಗ್ಗೆ ನೋಡಿ. ಕೆಲಸ ಮಾಡ್ತಾಯಿದ್ದಾಳೆ, ಬೆನ್ನ ಮೇಲೂ ಕೂಡ ಇದನ್ನು ತಗೊಂಡಿದ್ದಾಳೆ. ನೆಕ್ಸ್ಟು, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾಳೆ. ಇದು ಟ್ರಯಂಫ್ ಅಂದರೆ ಗೆದ್ಕೊಂಡು ಅವ್ರನ್ನ ತುಳಿತಾರೆ ಅಂತ ಹೇಳಿದ್ನಲ್ಲ, ಲೈಕ್ ದಿಸ್. ನೆಕ್ಸ್ಟು, ಆ್ಯಂಡ್ ಮ್ಯಾನ್ಸ್ ಲಸ್ಟ್ ರೋಸ್ ಅಂತಂದರೆ ಇನ್ಕ್ರೀಸ್ ಆಗುತ್ತೆ, ರೈಸ್ ಆಗುತ್ತೆ. ಲಸ್ಟ್ ಅಂತಂದರೆ ಜೆಂಟ್ಸ್ಗಳ ಲಸ್ಟ್ ಇದೆ, ಹ್ಯಾರಾಸ್ಮೆಂಟ್ ಫಾರ್ ದ ಸೆಕ್ಸ್ ಆ್ಯಂಡ್ ರೇಪ್ ಏನೇನು ನಡೀತಾ ಈ ರೀತಿ, ಅದನ್ನು ಲಸ್ಟ್ ಅಂತೇಳಿ ಕರೀತಾರೆ. ಮ್ಯಾನ್ಸ್ ಲಸ್ಟ್ ರೋಸ್ ದ ವರ್ಲ್ಡ್ ಅನ್ಟೇಮ್ಡ್. ವರ್ಲ್ಡ್ ಅಂತಂದರೆ ಪ್ರಪಂಚ, ಟೇಮ್ಡ್ ಅಂದರೆ ಪಳಗಿಸಿರೋದು, ಕಂಟ್ರೋಲ್ ಇಟ್ಕೊಂಡಿರೋದು. ಅನ್ಟೇಮ್ಡ್ ಅಂದರೆ ಯಾವುದೇ ಪಳಗಿಸಿಲ್ಲ, ಅವ್ರು ಇಷ್ಟ ಬಂದಂಗೆ ಬಿಟ್ಬಿಟ್ಟಿದ್ದಾರೆ. ಓಕೆ, ಗುಂಡ್ರುಗಳು ಹೆಂಗೆ ಬಿಟ್ಬಿಟ್ಟಿರೋದು ಅಂತ ಹೇಳ್ತಾರಲ್ಲ ಹಂಗೆ. ಸೊ ಅನ್ಟೇಮ್ಡ್, ಯಾವುದೇ ಕಂಟ್ರೋಲ್ ಇಲ್ದಂಗೆ ಪ್ರಪಂಚದಲ್ಲಿ ಅವರ ಈ ಲಸ್ಟ್ ಅದು ಇನ್ಕ್ರೀಸ್ ಆಗ್ತಾಯಿದೆ. ಸೊ ದೇ ಡೋಂಟ್ ಹ್ಯಾವ್ ಕನ್ಸರ್ನ್ ವಾಟ್ ಶಿ ವಿಲ್ ಫೀಲ್. ಅವಳು ಯಾವ ರೀತಿ ಯೋಚನೆ ಮಾಡ್ತಾಳೆ, ಅವಳ ಮನಸ್ಸಲ್ಲಿ ಹೆಂಗಿರುತ್ತೆ, ಅವಳ ಮನಸ್ಸಲ್ಲಿ ಏನು ಪೇಯ್ನ್ ಆಗ್ಬೋದು ಅನ್ನೋ ಆ ರೀತಿಯೇ ಯೋಚನೆ ಮಾಡೋದಿಲ್ಲ. ಸಿಂಪ್ಲಿ ದೇ ವಿಲ್ ಶೋ ದೇರ್ ಲಸ್ಟ್. ಹಾಗೆ ನೆಕ್ಸ್ಟ್, ಕೊನೆಯದಾಗಿ ಇಷ್ಟೆಲ್ಲ ನೋಡಿ ಹೇಳ್ತಾನೆ, ಓ ಗ್ರೇವ್ ಕೀಪ್ ಶಟ್ ಲೆಸ್ಟ್ ಐ ಬಿ ಶೇಮ್ಡ್. ಇದರ ಅರ್ಥ ಏನಂದರೆ ನೋಡಿ, ಕೊನೆಯದಾಗ ಗೋರಿಗೆ ಹೇಳ್ತಾನೆ,
ಆ ಬಾಕ್ಸ್ ಏನಿರ್ತದೆ ಅದಕ್ಕೆ, ಓ ಗ್ರೇವ್ ಕೀಪ್ ಶಟ್, ಓಪನ್ ಆಗಬೇಡ, ನೀನು ಹಾಗೆ ಕ್ಲೋಸ್ ಆಗೇ ಇರು. ನೀನು ಒಂದು ವೇಳೆ ಓಪನ್ ಆಗಿ ನನ್ನ ತಾಯಿ ಮೇಲ್ಗಡೆ ಎದ್ದು ಬಂದು ಈ ಪ್ರಪಂಚವನ್ನು ನೋಡಿದ್ರೆ, ಈ ಜೆಂಟ್ಸ್ಗಳು ಬಿಹೇವ್ ಮಾಡೋದು ನೋಡಿದ್ರೆ, ನಾನು ಆಗಿರೋದನ್ನು ನೋಡಿದ್ರೆ ಅವ್ಳಿಗಂತ ಶೇಮ್ ಆಗುತ್ತೆ. ಏನು ನಾನು ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದು, ಇಂಥ ಮಗನಿಗೆ ನಾನು ಊಟ ಕೊಟ್ಟು ಬೆಳೆಸಿದ್ದು ಅನ್ನೋ ರೀತಿಯಲ್ಲಿ. ಸೊ ಓ ಗ್ರೇವ್ ಕೀಪ್ ಶಟ್ ಲೆಸ್ಟ್ ಇಲ್ಲದಿದ್ದರೆ ಐ ಬಿ ಶೇಮ್ಡ್, ನನಗೆ ನಾಚಿಕೆ ಆಗುತ್ತೆ ಈ ಪ್ರಪಂಚ ನೋಡಿ, ನಾನು ಬೆಳೆದಿರೋದು ನೋಡಿ ಅಂತ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. Say, at least today you go and say thanks to your mother. That's all. And here capital letter B ಅಂತ ಮಾಡಿದ್ದಾನೆ. ಯಾಕಂತಂದರೆ ಆ ಪೇಯ್ನ್ಫುಲ್ ಡೇಸ್ ಹೆಂಗಿರ್ತದೋ ಅದನ್ನು ಸ್ಟ್ರೆಸ್ ಆಗಿ ತಿಳಿಸ್ಬೇಕಲ್ಲ ಕ್ಯಾಪಿಟಲ್ ಲೆಟ್ರ್ ಮಾಡಿ, ಅದಕ್ಕೆ. ಹಾಗೇನು ಇಲ್ಲಿ ಲಾಸ್ಟ್ ಲೈನ್ ಇದೆಯಲ್ಲ, ಇದು ಫಿಗರ್ ಆಫ್ ಸ್ಪೀಚ್ನಲ್ಲಿ ಯಾವ್ದು ಬರುತ್ತೆ ಅಂತಂದರೆ 2 ಬರುತ್ತೆ. ಒಂದು ಓ ಗ್ರೇವ್ ಅಂತಂದಾಗ ಅವನು ಅಪಾಸ್ಟ್ರಫ್ ಅಂದರೆ ಅಡ್ರೆಸ್ ಮಾಡಿ ಹೇಳೋದು. ಓ ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್ ಅಂತ ಹೇಳ್ತಾನಲ್ವ, ಯಾವುದಕ್ಕಾದರೂ ಒಂದಕ್ಕೆ ಅಡ್ರೆಸ್ ಮಾಡಿ ಹೇಳೋದನ್ನು ನಾವು ಅಪಾಸ್ಟ್ರಫ್ ಅಂತೇಳಿ ಕರಿತೀವಿ. ಹಾಗೆ ಇದು ಅಪಾಸ್ಟ್ರಫ್ ಆಗುತ್ತೆ ಒಂದು. ಓ ಗ್ರೇವ್ಗೆ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾನೆ. ಹಾಗೆ ಇನ್ನೊಂದು ಲೈಫ್ ಇಲ್ಲದೆ ಇರೋಂಥ ಈ ಗ್ರೇವ್ಗೆ ಲೈಫ್ ಕೊಟ್ಟು ಹೇಳೋ ರೀತಿಯಲ್ಲಿ ಅದು ಪರ್ಸಾನಿಫಿಕೇಷನ್ ಕೂಡ ಆಗುತ್ತೆ. ಬಟ್ ಮೇಜರಾಗಿ ಇದು ಅಪಾಸ್ಟ್ರೋಫ್. ಆಪ್ಷನ್ಸ್ ಏನಾದರೂ 2 ಇತ್ತಂದರೆ ಪರ್ಸಾನಿಫಿಕೇಷನ್ ಮತ್ತು ಅಪಾಸ್ಟ್ರೋಫ್ ಅಂತ ಹಾಕ್ರಿ. ಅಪಾಸ್ಟ್ರಫಿ ಅಂತ ಅಲ್ಲಿ ಬರೆಯುತ್ತೆ ಸ್ಪೆಲ್ಲಿಂಗು, ಬಟ್ ಅಪಾಸ್ಟ್ರೋಫ್. ಒಂದು ವೇಳೆ ಏನಾದರೂ ಅಪಾಸ್ಟ್ರೋಫ್ ಕೊಡದಲ್ಲೇ ಪರ್ಸಾನಿಫಿಕೇಷನ್ ಕೊಟ್ಟಿಲ್ಲ, ಇದು ಪರ್ಸಾನಿಫಿಕೇಷನ್ ಅಂತೇಳಿ ಹಾಕ್ರಿ, ಆಯಿತಾ. ಸೊ ಎಸ್, ಎನಿ ವೊಕ್ಯಾಬ್ಯುಲರಿನಲ್ಲಿ ಯಾವ ಥರ ಕೇಳ್ಬೋದು ಅಂತಂದರೆ ರೆಚ್ಡ್ ಅಂದರೆ ಪೇಯ್ನ್ಫುಲ್ ಡೇಸ್, ಮಿಸರಬಲ್ ಡೇಸ್ ಅಂತ ಹೇಳ್ತೀವಲ್ಲ, ಇದು ಇಂಪಾರ್ಟೆಂಟು. ನೆಕ್ಸ್ಟು ರೋ ಅಂದರೆ ರೋಮ್, ಎಲ್ಲ ಕಡೆ ಇನ್ಕ್ರೀಸ್ ಆಗುವಂಥದ್ದು. ಸೊ ಲಸ್ಟ್, ಸ್ಟ್ರಾಂಗ್ ಸೆಕ್ಷುವಲ್ ಡಿಸೈರ್ ಐತೆ. ನೆಕ್ಸ್ಟು ಟ್ರಯಂಫ್ ಓವರ್ ಅಂದರೆ ಡಿಫೀಟ್ ಓವರ್, ವಿನ್ ಓವರ್ ಈ ರೀತಿ. ಸೊ ಎನಿವೇ ದಟ್ಸ್ ಆಲ್ ಟುಡೇ. ಈವನ್ ದಿಸ್ ಪೋಯಮ್ ಇಸ್ ಆಲ್ಸೋ ಓವರ್. ಕಂಪ್ಲೀಟ್ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪೋಯಮ್ ಸೆಕ್ಷನ್ ಮುಗಿದಿದೆ. ಇನ್ನು Ulysses and Cyclope and Pie in the Tar. I will finish as early as possible that also. So take care. Bye bye.